ದಿನಾಂಕ 24/2/2026 ಮಾನ್ಯ ಶ್ರೀ ರಾಮಪ್ಪ ಎಂ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಬೆಂಗಳೂರು ಅವರು ರಾಯಚೂರು ಜಿಲ್ಲೆಗೆ ಆಗಮಿಸುತ್ತಿದ್ದು ಸರ್ವರಿಗೂ ಆದರದ ಸ್ವಾಗತ ಕೋರುತ್ತಿರುವವರು ಶಶಿಕಲಾ ಭೀಮರಾಯ, ಜಿಲ್ಲಾ ಮಹಿಳಾ ಅಧ್ಯಕ್ಷರು, ರಾಯಚೂರು ಜಿಲ್ಲೆ, ತಾಲೂಕಿನ ಎಲ್ಲಾ ಭೋವಿ ಸಮುದಾಯ ಮುಖಂಡರುಗಳು. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ, ಸ್ವಾಗತ. ಮೊದಲು ಮುಖ್ಯಾಂಶಗಳು. ಬೇಸಿಗೆಯಲ್ಲಿ ನಗರದ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ಎಚ್ಚರಿಕೆ ವಹಿಸಲು ಡಾಕ್ಟರ್ ಶಿವರಾಜ್ ಪಾಟೀಲ್ ಸಲಹೆ. ನಗರದ ಎಲ್ಬಿಎಸ್ ನಗರ ಬಳಿ ತಿಪ್ಪೆಗೆ ಎಸೆದ ಔಷಧಿ ಸಿರಿಂಜ್ ತನಿಖೆ ನಡೆಸಿ ಕ್ರಮಕ್ಕೆ ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು ಭರವಸೆ. ನಮ್ಮ ಶಾಲೆ ನಮ್ಮ ಹಕ್ಕು ಶೈಕ್ಷಣಿಕ ಅವಲೋಕನ ಕಾರ್ಯಾಗಾರ. ಸಾರ್ವಜನಿಕ ಶಿಕ್ಷಣ ಉಳಿಸುವುದು ನಮ್ಮೆಲ್ಲರ ಆದ್ಯತೆಯಾಗಲಿ. ಸಂಸದ ಜಿ. ಕುಮಾರ್ ನಾಯಕ್. ಫೆಬ್ರವರಿ 24ರಂದು ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಮಪ್ಪ ನಿಗಮದ ಯೋಜನೆಗಳ ಕುರಿತು ಮಾಹಿತಿ ಕಾರ್ಯಾಗಾರ. ದೇವೇಂದ್ರ ಬಿಚ್ಚಾಲಿ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಸಚಿವರ ಕಚೇರಿ ಮುಂದೆ ಪ್ರತಿಭಟನೆ. ಸರ್ಕಾರಿ ಶಾಲೆ ಉಳಿಸಲು ಆಗ್ರಹಿಸಿ ಸಮಾವೇಶ. ಸರ್ಕಾರಿ ಶಾಲೆ ಮುಚ್ಚುತ್ತಿರುವ ಸರ್ಕಾರ, ಎಂಆರ್ ಭೇರಿ ಆರೋಪ. ಮತ್ತು ಸಮುದಾಯ 50 ವಿಚಾರ ಸಂಕಿರಣ ಉದ್ಘಾಟನೆ. ಮನುಷ್ಯತ್ವ ಪ್ರೀತಿಸುವ ಕೆಲಸವಾಗಬೇಕು. ಬಂಜಗೆರೆ ಜಯಪ್ರಕಾಶ್. ಬೇಸಿಗೆ ದಿನಗಳಲ್ಲಿ ನಗರದ ಜನತೆಗೆ ಸಮರ್ಪಕ ನೀರು ಪೂರೈಕೆಗೆ ಮುನ್ನೆಚ್ಚರಿಕೆ ಕ್ರಮ ಸಿದ್ಧತೆಯನ್ನು ಕೈಗೊಳ್ಳುವಂತೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಸೂಚಿಸಿದರು. ಶನಿವಾರ ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ಹಾಗೂ ಕುಡಿಯುವ ನೀರಿನ ವಿಭಾಗದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನಗರದಲ್ಲಿ 2 ದಿನಕ್ಕೊಮ್ಮೆ ನೀರು ಪೂರೈಕೆಯಾಗುತ್ತಿದೆ. ಬೇಸಿಗೆಯಲ್ಲಿ ನೀರಿನ ಬೇಡಿಕೆ ಹೆಚ್ಚಳವಾಗುತ್ತಿರುವುದರಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ನಗರದ ವಿವಿಧ ವಾರ್ಡುಗಳಲ್ಲಿ ಕೊಳವೆ ಬಾವಿಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡು ಅವಶ್ಯಕತೆ ಬಿದ್ದಲ್ಲಿ ಬಳಕೆಗೆ ನೀರು ಪೂರೈಸಲು ಎಚ್ಚರ ವಹಿಸಬೇಕಿದೆ. ಎಲ್ಲಾ ವಾರ್ಡುಗಳ ನೀರು ಪೂರೈಕೆ ವ್ಯವಸ್ಥೆಯನ್ನು ಪರಿಶೀಲಿಸಬೇಕು. ನೀರು ಪೂರೈಕೆಗೆ ಟ್ಯಾಂಕ್ಗಳ ಭರ್ತಿಗೆ ಮೋಟಾರುಗಳನ್ನು ಹೆಚ್ಚುವರಿಯಾಗಿ ಇಟ್ಟುಕೊಂಡು ಸುಟ್ಟು ಹೋದಲ್ಲಿ ಬಳಕೆಯ ಕುರಿತು ಸಿದ್ಧತೆ ನಡೆಸಬೇಕಿದೆ. ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ಜೆಸ್ಕಾಂ ಅಧಿಕಾರಿಗಳೊಂದಿಗೆ ಸಂಪರ್ಕ ಇಟ್ಟುಕೊಂಡು ನೀರು ಪೂರೈಕೆ ವ್ಯವಸ್ಥೆಯನ್ನು ನಿಗಾವಹಿಸಬೇಕು. ನದಿಗಳಲ್ಲಿ ಬೇಸಿಗೆಯಿಂದ ನೀರು ಬತ್ತಿ ಹೋಗುವುದರಿಂದ ಅಶುದ್ಧವಾದ ನೀರು ಪೂರೈಕೆಯಾಗುವ ಸಾಧ್ಯತೆಗಳು ಇರುತ್ತದೆ. ಕಾರಣ ಬ್ಲೀಚಿಂಗ್ ಪೌಡರ್, ಆಲಂ ಸಂಗ್ರಹಣೆ ವ್ಯವಸ್ಥೆ ಮಾಡಿಕೊಂಡು ಕಲುಷಿತ ನೀರು ಪೂರೈಕೆಯಾಗದಂತೆ ನಿಗಾವಹಿಸಬೇಕು. ನಗರದಲ್ಲಿ 2 ಪ್ರತ್ಯೇಕ ನೀರಿನ ಯೋಜನೆಗಳಿವೆ. ಕೃಷ್ಣಾ ಮತ್ತು ರಾಂಪುರ ಜಲಾಶಯದಿಂದ ನೀರು ಪೂರೈಕೆಯಾಗುತ್ತಿದ್ದು, ಗಣೇಕಲ್ ಜಲಾಶಯದಲ್ಲಿ ನೀರಿನ ಲಭ್ಯತೆಯನ್ನು ಕಾಲಕಾಲಕ್ಕೆ ಪರಿಶೀಲಿಸಿಕೊಂಡು ನೀರಿನ ಸಮಸ್ಯೆಯಾಗದಂತೆ ಕ್ರಮ ವಹಿಸಬೇಕೆಂದರು. ರನ್ ಮಾಡಿದ್ರೆ ಮಾತ್ರ ನಿಮಗೆ ವಾಟರ್ ಸಪ್ಲೈ ಮಾಡಲಿಕ್ಕೆ 400 ಕೆಪಾಸಿಟಿ ಇರೋದಲ್ಲ ಎರಡು. ಇವ್ರು ಏನ್ ಮಾಡ್ತಾರೆ, ಆ ಹೀಟ್ ಆಗ್ತಾವ ಅಂತೇಳಿ ಆಲ್ಟರ್ನೇಟ್ ಆಗಿ ರನ್ ಮಾಡ್ತಾರೆ. ಅದರಿಂದ ನಮ್ಗೆ ಶಾರ್ಟೇಜ್ ಆಫ್ ವಾಟರ್ ಆಗ್ತದೆ. ಇಷ್ಟ ಆದ್ಮೇಲೆ ಒಂದ್ ವೇಳೆ ಅಲ್ಲಿ 400 ಪಂಪ್ ಮಾಡಿದ್ರು ನಮ್ಗೆ IPS ಇಂದ ಸರಿಯಾಗಿ ಪಂಪ್ ಆಗೋದಿಲ್ಲ. ದೇರ್ ಇಸ್ ನೋ ಕರೆಸ್ಪಾಂಡೆನ್ಸ್ ಬಿಟ್ವೀನ್ ಜಾಕ್ವೆಲ್, WTP ಅಂಡ್ IPS. ದಿಸ್ ಇಸ್ ದ ಮೇನ್ ಪ್ರಾಬ್ಲಮ್. ಇಂಪೋರ್ಟ್ ನೀವು ಸರಿ ತಂದು ಮಾಡಿದ್ವಲ್ಲ, ಯಾರು ಬರ್ತಾರೆ, ಯಾರು ಕಾಂಟ್ರಾಕ್ಟ್
ಸಭೆಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ಸೇರಿದಂತೆ ವಿವಿಧ ವಿಭಾಗಗಳ ಅಧಿಕಾರಿಗಳು ಇದ್ದರು. ಪಾಲಿಕೆ ಮಾಜಿ ಸದಸ್ಯರುಗಳಾದ ಇ ಶಶಿರಾಜ್, ಆಂಜನೇಯ ಪೋಗಲ್, ರವೀಂದ್ರ ಜಾಲ್ದಾರ್, ಕಡುಗೋಳು ಆಂಜನೇಯ ಸೇರಿದಂತೆ ಅನೇಕರಿದ್ದರು. ಸರ್ಕಾರ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಎದ್ದು ಕಾಣುತ್ತಿರುವಾಗ ನಗರದ ಎಲ್ಬಿಎಸ್ ನಗರ ಬಡಾವಣೆ ಹತ್ತಿರ ಜಲಾಲ್ ನಗರದಿಂದ ಚಂದ್ರಬಂಡ ಗ್ರಾಮಕ್ಕೆ ತೆರಳುವ ರಸ್ತೆಯಲ್ಲಿ ಅವಧಿ ಇರುವ ಸರ್ಕಾರ ಪೂರೈಸುವ ಲಕ್ಷಾಂತರ ಮೌಲ್ಯದ ಔಷಧಿ ತಿಪ್ಪೆಗೆ ಚೆಲ್ಲಿರುವ ಘಟನೆ ಬಹಿರಂಗವಾಗಿದೆ. ಮಕ್ಕಳ ಪೌಷ್ಟಿಕತೆ, ಕೆಮ್ಮು, ನೆಗಡಿಗೆ ಬಳಸುವ ಸಿರಪ್ಗಳು, ಸಿರಿಂಜ್ಗಳನ್ನು, ಮಾತ್ರೆಗಳು ಅವಧಿ ಪೂರ್ಣಗೊಳ್ಳದೇ ಇದ್ದರೂ ಎಸೆಯಲಾಗಿದೆ. ಸರ್ಕಾರದಿಂದ ಪೂರೈಕೆಯಾಗುವ ಮಾರಾಟಕ್ಕೆ ನಿರ್ಬಂಧಿಸಿರುವ ಔಷಧಿಗಳು ಬಳಕೆಯೂ ಆಗದೆ ಹೋಗಿರುವುದು ಹಲವಾರು ಸಂಶಯಗಳಿಗೆ ಎಡೆಮಾಡಿದೆ. ಕೋಟ್ಯಾಂತರ ವೆಚ್ಚ ಮಾಡಿ ಸರ್ಕಾರಿ ಆಸ್ಪತ್ರೆಗಳಿಗೆ ಪೂರೈಸುವ ಔಷಧಿಗಳು ಕಳ್ಳ ಮಾರಾಟ, ದುರ್ಬಳಕೆ, ನಿರ್ಲಕ್ಷ್ಯದಿಂದ ಬಳಸದೆ ಹೋಗಿರುವುದು ಆರೋಗ್ಯ ಇಲಾಖೆ ಕಾರ್ಯಕ್ಷಮತೆ ಸಂಶಯಗಳ ಹುಟ್ಟಿಗೆ ಕಾರಣವಾಗಿದೆ. ಆಸ್ಪತ್ರೆಗಳಿಗೆ ಪೂರೈಕೆಯಾದ ಔಷಧಿ ಬಳಕೆಯಾಗದೆ ಹೋದರೂ ದಾಸ್ತಾನು ಬಳಕೆ ಕುರಿತು ಯಾರೊಬ್ಬರು ಗಮನ ಹರಿಸದೆ ಇರುವುದು ಸರ್ಕಾರ ಉದ್ದೇಶವೇ ದಾರಿ ತಪ್ಪಲು ಕಾರಣವಾಗಿದೆ. ಇಷ್ಟೊಂದು ಪ್ರಮಾಣದ ಔಷಧಿ ಕಾರಣವಾದವರ ವಿರುದ್ಧ ಕ್ರಮವಾಗಲಿ ಎಂದು ಸ್ಥಳೀಯ ನಿವಾಸಿಗಳ ಆಗ್ರಹಿಸಿದ್ದಾರೆ. ವೈದ್ಯಕೀಯ ತ್ಯಾಜ್ಯ ವಿಲೇವಾರಿಗೆ ಪ್ರತ್ಯೇಕ ನಿಯಮ ರೂಪಿಸಿ ಜಾರಿಗೊಳಿಸಲಾಗಿದ್ದರೂ ಆಸ್ಪತ್ರೆಗಳೇ ನಿರ್ವಹಿಸುತ್ತಿಲ್ಲ. ಎಲ್ಲೆಂದರಲ್ಲಿ ಔಷಧಿ ಎಸೆಯುವುದರಿಂದ ಆಗುವ ದುಷ್ಪರಿಣಾಮಗಳಿಗೆ ಆರೋಗ್ಯ ಇಲಾಖೆ ಹೊಣೆಯಾಗಿದೆ. ಕೆಲ ದಿನಗಳ ಹಿಂದೆಯಷ್ಟೇ ಒಪೆಕ್ ಆಸ್ಪತ್ರೆಯಲ್ಲಿ ಔಷಧಿಗಳನ್ನು ಸುಟ್ಟು ಹಾಕಿರುವ ಘಟನೆ ನಡೆದಿತ್ತು. ಯಾವ ತನಿಖೆಯೂ ಮುಚ್ಚಿ ಹೋಗಿರುವ ಘಟನೆ ಈವಾಗಲೇ ಮತ್ತೊಂದು ಔಷಧಿ ದುರ್ಬಳಕೆ ಪ್ರಕರಣ ಬಯಲಾಗಿದೆ. ಆರೋಗ್ಯ ಇಲಾಖೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮಕ್ಕೆ ಮುಂದಾಗಬೇಕಿದೆ. ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಪ್ರಕರಣ ತನಿಖೆ ನಡೆಸಿ ಔಷಧಿ ವ್ಯರ್ಥವಾಗಲು ಕಾರಣವಾದವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಪರಿಶೀಲನೆ ನಡೆಸಿದರು. ತಿಪ್ಪೆಯಲ್ಲಿ ಔಷಧಿ ಎಸೆದ ಘಟನೆಯನ್ನು ಸಹಾಯಕ ಔಷಧಿ ನಿಯಂತ್ರಕರಿಂದ ತನಿಖೆ ನಡೆಸಿ ತಪ್ಪು ಕಂಡು ಬಂದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಡಾಕ್ಟರ್ ಸುರೇಂದ್ರ ಬಾಬು ಹೇಳಿದರು. ಔಷಧಿ ಎಸೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿ, ಫಿಜಿಷಿಯನ್ ಔಷಧಿ ಮಾರಾಟಕ್ಕಲ್ಲದ ಎಂಬ ಮುದ್ರಣದೊಂದಿಗೆ ಅವಧಿ ಇರುವ ಔಷಧಿ ಸಿರಿಂಜ್ಗಳನ್ನು ಎಸೆಯಲಾಗಿದೆ. ಔಷಧಿ ಪೂರೈಕೆಯಾಗಿರುವುದು ಎಲ್ಲಿಗೆ, ಯಾರಿಂದ ಬಳಕೆಯಾಗದೆ ಎಸೆಯಲಾಗಿದೆ ಎಂಬುದು ತನಿಖೆಯಿಂದ ಪತ್ತೆಯಾಗಲಿದೆ. ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಿಗೆ ಪೂರೈಕೆಯಾಗಿರುವ ಸಂಶಯಗಳಿವೆ. ಏನಿದ್ದರೂ ತನಿಖೆ ನಂತರವೇ ಏನಾಗಿದೆ ಎಂಬುದು ಗೊತ್ತಾಗುತ್ತದೆ. 2 ಅಧಿಕಾರಿಗಳನ್ನು ತನಿಖೆಗೆ ನಿಯುಕ್ತಿಗೊಳಿಸಲಾಗಿದೆ. ಇನ್ನೆರಡು ದಿನಗಳಲ್ಲಿ ವರದಿ ನೀಡಲಿದ್ದು ನಂತರ ಮುಂದಿನ ಕ್ರಮ ಕುರಿತು ನಿರ್ಧರಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದ್ದರು. ಇಲ್ಲಿ ಸರ್ಕಾರಿ ಹಾಸ್ಪಿಟ್ಲವರು ನಾವು ನಿನ್ನೆ ಆಲ್ಮೋಸ್ಟ್ ಎಲ್ಲ ಮೀಡಿಯಾದವ್ರಿಗೆ ಕರೆಸಿ ನಾವು ಮಾಡಿದ್ದೀವಿ. ಆದರೂ ಸಹ ಇವಾಗ ಗೌರ್ಮೆಂಟ್ ಆಫೀಸರು ಬಂದಿದ್ದಾರೆ. ತಾವು ನೋಡ್ಬೋದು ಚಲೋ ಹೊಸ ಟಾನಿಕ್ ಇನ್ನ ಅವಧಿ 1.5 ವರ್ಷ 2 ವರ್ಷ ಅವಧಿ ಇದ್ರೂ ಇಲ್ಲಿ ತಂದು ತಿಪ್ಪೆಗೆ ಹಾಕಿದ್ದಾರೆ. ಲಕ್ಷರ ಒಟ್ಟಿಗೆ ಯಾರು ಬಿಸಾಕಿದ್ದಾರೆ ಅವರಿಗೆ ಶೀಘ್ರದಲ್ಲಿ ಇದು ತನಿಖೆ ಮಾಡಿ ಅವ್ರಿಗೆ ಸಸ್ಪೆಂಡ್ ಮಾಡಬೇಕಂತ ಸರ್ಕಾರದಲ್ಲಿ ಕೇಳ್ತಿಂತೀವಿ ನಾವು. ಯಾಕಂದರೆ ನಾವು ಹಾಸ್ಪಿಟ್ಲ್ ಹೋದರೆ ಇಲ್ಲ ನಮ್ಮ ಹತ್ರ ಈ ಮೆಡಿಸಿನ್ ಇಲ್ಲ, ಹೊರಗಡೆ ತಗರಿ ಅಂದರೆ ಹೊರಗಡೆ ಕಳಿಸ್ತಾರ. ಇಲ್ಲಿ ನೋಡಿದ್ರೆ ಲಕ್ಷಾಂತರ ರೂಪಾಯಿ ಮೆಡಿಷನ್ನು ಬೀದಿ ಪಾಲು ಮಾಡ್ಯಾರ, ದಾರಿ ಪಾಲು ಮಾಡ್ಯಾರ. ಹಾಗೂ ಇಂಥ ಸಿರಪ್ ಏನೈತೆ ಇಲ್ಲಿ ದಾರಿಯಲ್ಲಿ ಬಿಸಾಕಿ ರೋಡಲ್ಲಿ ಬಿಸಾಕ್ಯಾರ. ಇಲ್ಲಿ ಪಕ್ಕದಾಗಿ ಒಂದು ಗೌರ್ಮೆಂಟ್ ಸ್ಕೂಲ್ ಐತೆ. ಆ ಹುಡುಗರು ಏನಾರ ಕುಡಿದ್ರೆ ಅವರಿಗೆ ಹೆಚ್ಚು ಕಡಿಮೆ ಆದರೆ ಯಾರು ಕಾರಣ ಇರ್ತ ಏನಿದು ಇಷ್ಟು ನಿರ್ಲಕ್ಷ್ಯತನ? ಇನ್ನು ತಾವು ನೋಡ್ಬೋದು ಇನ್ನು 1.5 ವರ್ಷ ಇದಕ್ಕೆ 2 ವರ್ಷ ಡೇಟ್ ಇಲ್ಲ ಇದೈತೆ. ಆದರೂ ಸಹ ಇಲ್ಲಿ ಲಕ್ಷಾಂತರ ರೂಪಾಯಿ ಮೆಡಿಷನ್ನು ಬೀದಿ ಪಾಲು ಮಾಡಿದ್ದಾರೆ. ಇವರಿಗೆ ಶಿಕ್ಷೆ ಆಗಬೇಕು ಹಾಗೂ ಇವರಿಗೆ ಅವರು ಗೌರ್ಮೆಂಟ್ ಜಾಬ್ಲಿಂದ ಸಸ್ಪೆಂಡ್ ಮಾಡಬೇಕಂತ ನಾವು ಕೇಳ್ಕೊತೀವಿ. ಇಲ್ಲಿ ನೋಡ್ರಿ ಬಾಕ್ಸ್ ಲಕ್ಷಾಂತರ ರೂಪಾಯಿ ತಾವು ನೋಡ್ಬೋದು. ಅಣ್ಣ ಇಲ್ಲಿ ಬಾ. ತಾವು ನೋಡ್ಬೋದು. ಇಲ್ಲಿ ನೋಡ್ರಿ ಸಿರಿಂಜ್ಗಳು. ಇದು ಒಂದು ಸಿರಿಂಜ್ 20 ರೂಪಾಯಿ ಬಾಳ್ತದ. ಇದಕ್ಕೆ ಇನ್ನು 2 ವರ್ಷ ಅವಧಿ, 2 ವರ್ಷ ಇನ್ನು ಅವಧಿ ಐತಿ. 2 ವರ್ಷ ಅವಧಿ. ನಾವು ನಿನ್ನೆ ಮೀಡಿಯಾ ಎಲ್ಲರಿಗೆ ಕರೆಸಿ ನಿನ್ನೆ ಗುಣ ಮಾಡಿದ್ವಿ. ಆದರೆ ಇವತ್ತು ಅಧಿಕಾರಿಗಳು ಬಂದಿದ್ದಾರೆ. ಅವರು ಇದು ತುಂಬಕ್ಕೆ ಮಾಡಿದರು. ಅವರಿಗೆ ಸದ್ಯ ನಾವು ಸ್ಟೇ ಮಾಡಿದ್ದೀವಿ, ನಿಂದ್ರ ಅಂತ ಹೇಳಿದ್ವಿ. ನಿಂದಿರಿಸಿ ಅವ್ರು ಯಾವ ಕಸ ಹಾಕಿದ್ದಾರೆ, ಯಾವ ಹಾಸ್ಪಿಟ್ಲಿಂದ ಬಂದಿರೋದು ಅವ್ರಿಗೆ ಇಲ್ಲಿ ಸ್ಪಾಟಲ್ಲಿ ಕರೆದು ಅವ್ರಿಗೆ ಸಸ್ಪೆಂಡ್ ಮಾಡಿದ ಮೇಲೆ ಇದೆಲ್ಲ ಮೆಡಿಸಿನ್ ತುಂಬ್ಕೊಂಡು ಹೋಗೋದು. ಅಷ್ಟು ತನಕ ಇಲ್ಲ.
ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ ಕೆಲಸ ನಡೆಯುತ್ತಿರುವುದು ಕಳವಳಕಾರಿಯಾಗಿದ್ದು, ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ಹದಗೆಡದಂತೆ ಸಂರಕ್ಷಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಸಂಸದ ಜಿ. ಕುಮಾರ್ ನಾಯ್ಕ ಹೇಳಿದರು. ನಗರದ ನವೋದಯ ಶಿಕ್ಷಣ ಸಂಸ್ಥೆಯ ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ವೇದಿಕೆ, ಭಾರತ ಜ್ಞಾನ ವಿಜ್ಞಾನ ಸಮಿತಿ, ರಾಜ್ಯ ಮಹಿಳಾ ಒಕ್ಕೂಟ ಮತ್ತು ಶಿಕ್ಷಣ ಹಕ್ಕಿಗಾಗಿ ಕೆಲಸ ಮಾಡುತ್ತಿರುವ ವಿವಿಧ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ನಮ್ಮ ಶಾಲೆ ನಮ್ಮ ಹಕ್ಕು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸಂವಿಧಾನದ ಪೀಠಿಕೆಯಲ್ಲಿ ಪ್ರಸ್ತಾಪಿಸಲಾದ ವಿಷಯಗಳನ್ನು ಸಾಧಿಸಲು ಇರುವ ಸಾಧನ ಶಿಕ್ಷಣ ಮಾತ್ರವಾಗಿದೆ. ಹೊಸ ಸಮಾಜವನ್ನು ಕಟ್ಟಲು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಪ್ರಮುಖ ಸಾಧನವಾಗಿದೆ. ಮನೆಯಲ್ಲಿನ ಶಿಕ್ಷಣ ಇತಿಮಿತಿ ಹೊಂದಿರುತ್ತದೆ. ಮಗು ಪರಿಪೂರ್ಣತೆ ಪಡೆಯಲು ಸಾರ್ವಜನಿಕ ಶಿಕ್ಷಣ ಅವಶ್ಯಕವಾಗಿದೆ ಎಂದು ಹೇಳಿದರು. ಸಂವಿಧಾನ ಪೀಠಿಕೆ ಸಾಕಾರಗೊಳ್ಳಲು ಸಾರ್ವಜನಿಕ ಶಿಕ್ಷಣ ಆಯುಧವಾಗಿದೆ. ಇದರ ಬಲವರ್ಧನೆಗೆ ಹೆಚ್ಚಿನ ಆದ್ಯತೆ ಅಗತ್ಯ. ಸರ್ಕಾರಿ ಶಾಲೆಗಳ ಪಾತ್ರ ಮತ್ತು ಅವುಗಳ ರಕ್ಷಣೆಗೆ ಸಾರ್ವಜನಿಕರು ದೃಢವಾಗಿ ನಿಲ್ಲಬೇಕಾಗಿದೆ. ನಮ್ಮ ಶಾಲೆ ನಮ್ಮ ಹಕ್ಕು ಎನ್ನುವ ಘೋಷಣೆ ಜನರ ಘೋಷಣೆ ಆಗಬೇಕು. ನಿಮ್ಮ ಹೋರಾಟದ ಜೊತೆಗೆ ನಾವಿದ್ದೇವೆ ಎಂದು ಹೇಳಿದ ಅವರು, ಈ ರೀತಿಯ ಅವಲೋಕನಗಳಿಂದ ನಮ್ಮ ಶಾಲಾ ವ್ಯವಸ್ಥೆ ಉಳಿಯುವ ಮತ್ತು ಗುಣಾತ್ಮಕ ವೃದ್ಧಿಗೆ ಪೂರಕವಾಗಲಿದೆ ಎಂದರು. ಏನು ಯಾಕೆ ಬರೀತಿದ್ದೀವಿ ಅನ್ಸಿರ್ಬೋದು, ಆದರೂ ಕೂಡ ಅವ್ರು ಬರೆದು ನಮಗೆ ಕೊಟ್ಟು ನೀವು ಮಾಡ್ರಿ ಅಂತ ಹೇಳಿ ಇಟ್ಟು ಹೋಗಿದ್ದಾರೆ. ಅವರು ಅದನ್ನೆಲ್ಲ ಕೈಗೆತ್ಕೊಂಡವರು ನಾವು ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ. ಅದೆಲ್ಲದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಒಂದು ಕನಸುಗಳನ್ನ ಸಾಧ್ಯ ಮಾಡಲಿಕ್ಕೆ ವಾಹನ ಅಂತ ಹೇಳಿದ್ರೆ ಶಿಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಶಿಕ್ಷಣ ಬಿಟ್ಟರೆ ಬೇರೆ ಇನ್ಯಾವುದರಿಂದಲೂ ಸಾಧ್ಯವಾಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಇದ್ದಂತಹ ಒಂದು ಪರಿಸ್ಥಿತಿ ಅಥವಾ ಸಮಾಜ ಬಹುಶಃ ಬೇರೆ ಸಮಾಜಗಳು ಇದೇ ರೀತಿ ಇರ್ಬೋದು ಅಂತ ಕಾಣಿಸ್ತದೆ. ಅಷ್ಟೊಂದು ಹೆಚ್ಚು ಕಡಿಮೆಗಳು, ಬೇರೆ ಭಾಷೆಗಳು, ಜಾತಿ ಮತ ಎಲ್ಲವೂ ಇದ್ದಿದ್ದರಿಂದ ಅವನ್ನೆಲ್ಲ ಮೀರಿ ನಾವು ಇದರ ಆಶಯಗಳಿಗೆ ಹೊಂದಿಕೊಂಡು ಮುಂದಿನ ಹೊಸ ಸಮಾಜವನ್ನು ಕಟ್ಟಬೇಕು, ಒಂದು ದೇಶವನ್ನು ಕಟ್ಟಬೇಕು, ಒಂದು ಸಂಸ್ಕೃತಿಯನ್ನು ಕಟ್ಟಬೇಕು. ಯಾವುದು ಒಂದಕ್ಕೊಂದಕ್ಕೆ ಮ್ಯೂಚುವಲ್ ಪದಗಳಲ್ವೇ ಅಲ್ಲ ಇವೆಲ್ಲ. ನಾವು ಸಂಸ್ಕೃತಿಯೂ ಹೌದು, ಒಂದು ದೇಶವೂ ಹೌದು, ಒಂದು ಜನಸಮೂಹ ಹೌದು, ಎಲ್ಲವೂ ಅದನ್ನು ಕಟ್ಟಬೇಕಾದ್ರೆ ನಾವು ಬೇರೆ ಒಂದು ಪರಿಕಲ್ಪನೆ ಈ ರೀತಿ ಕಲ್ಪನೆ ಮಾಡಿಕೊಂಡಿರುವಾಗ ಇದನ್ನು ಸಾಧ್ಯತೆ ಮಾಡಲಿಕ್ಕೆ ಇರುವಂಥದ್ದು ಒಂದೇ ಒಂದು ಅಸ್ತ್ರ, ಒಂದೇ ಒಂದು ವೇದಿಕೆ ಅಂತ ಹೇಳಿದ್ರೆ ಅದು ಸಾರ್ವಜನಿಕ ಶಿಕ್ಷಣ ಅಂತ ಹೇಳಿ ನನಗೆ ಅನಿಸ್ತದೆ. ಈಗ ಹೋಯ್ತು ಅಂತ ಹೇಳಿದ್ರೆ ನಮಗೆ ಶಿಕ್ಷಣ ಮೊದಲೇನೆ ನಮ್ಮ ತಂದೆ ತಾಯಿ ಕೊಟ್ಬಿಡ್ತಾರೆ. ಮನೆ ಮೊದಲ ಪಾಠಶಾಲೆ, ಜನನಿಂದಾನೆ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತೇಳಿ ಅವೆಲ್ಲ ಬಹಳ ಆಶೆ ಇಟ್ಕೊಂಡು ಬಂದಿರೋದು. ಆದರೆ ಶಿಕ್ಷಣ ಯಾವ ರೀತಿ ಬರ್ತದೆ ಅನ್ನೋದನ್ನ ನಾವು ಸ್ವಲ್ಪ ಯಾವಾಗಲೂ ಕಾನ್ಷಿಯಸ್ ಆಗಿ ಯೋಚನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ದೊರಕುವಂಥ ಶಿಕ್ಷಣ ಅದರ ಇತಿಮಿತಿಗಳಿಗೆ ಒಳಪಟ್ಟಿರುವಂಥದ್ದು. ಈ ಸಂವಿಧಾನದ ಆಶಯಗಳಿಗೆ ಮಾಡಬೇಕು ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ನಾವೆಲ್ಲರೂ ಒಪ್ಕೊಂಡಿರುವಂಥದ್ದು ರೀತಿಯಲ್ಲಿ ಒಪ್ಪಿಕೊಂಡ ಮೌಲ್ಯಗಳನ್ನ ಬಿಂಬಿಸ್ಲಿಕ್ಕೆ, ಅದನ್ನ ಮೂಡಿಸ್ಲಿಕ್ಕೆ ಮಗುವಿನ ಮನಸ್ಸಿನಲ್ಲಿ ಈ ಒಂದು ಶಿಕ್ಷಣ ವ್ಯವಸ್ಥೆ ಮಾಡಲೇಬೇಕು. ಮನೆಗಳಲ್ಲಿ ವ್ಯತ್ಯಾಸ ಇದೆ ಅಲ್ವಾ? ದಿಸ್ ಇಸ್ ದಿ ಪ್ರಾಬ್ಲಮ್. ದಿಸ್ ಇಸ್ ಅಡ್ವಾಂಟೇಜ್ as well as ಪ್ರಾಬ್ಲಮ್. ಸೊ ಹೌ ಡು ವಿ ಕನ್ವರ್ಟ್ ದಿಸ್? ಇದನ್ನ ಧೋರಣೆಗಳು, ಕೆಲವೊಂದ್ಸಲಿ ಬಲಪಂಥೀಯ ಧೋರಣೆಗಳು ಎಲ್ಲ ಮುನ್ನೆಲೆಗೆ ಬರ್ತವೆ, ನಡೀತವೆ. ಆದರೆ ಈ ಹಿಂದೆ ಇದ್ದಂತಹ ಸಂದರ್ಭದಲ್ಲಿ ಆದಂತಹ ಒಳ್ಳೆಟ್ವಾ ನೀವು ಎಡಪಂಥೀಯರೋ ಅಥವಾ ಜಸ್ಟ್ ಸೆಂಟರ್ ಆಫ್ ದಿ ಲೆಫ್ಟ್. ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳನ್ನು ಹಂಚಿಕೊಂಡ ಕೆ. ಜಯಣ್ಣ ಅವರು, ಸ್ವಾತಂತ್ರ್ಯಕ್ಕೆ 77 ವರ್ಷಗಳು ಕಳೆದರೂ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಮುಂದುವರಿದಿರುವುದು ದುರಂತದ ಸಂಗತಿಯಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಈವರೆಗೆ ಶಾಲೆಗಳ ಸಮಸ್ಯೆಗಳನ್ನು ನಾವು ಹಕ್ಕಿನ ದೃಷ್ಟಿಯಿಂದ ಚರ್ಚಿಸಿದ್ದೇವೆ. ಆದರೆ ಈಗ ಇದು ಕೇವಲ ಹಕ್ಕಿನ ಪ್ರಶ್ನೆಯಲ್ಲ, ನಮ್ಮ ಸ್ವಾಭಿಮಾನದ ಸಂಗತಿಯಾಗಿದೆ ಎಂದು ಹೇಳಿದರು. ನಮ್ಮ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಇಲ್ಲದೆ ತರಗತಿಗಳು ನಡೆಯದಿರುವುದು ಮಕ್ಕಳ ಶಿಕ್ಷಣದ ಗುಣಮಟ್ಟಕ್ಕೆ ಧಕ್ಕೆ ತರುತ್ತಿದೆ. ಇರುವ ಶಿಕ್ಷಕರು ಮಕ್ಕಳೊಂದಿಗೆ ಭಾವನಾತ್ಮಕವಾಗಿ ಕೆಲಸ ಮಾಡಬೇಕಿದೆ. ಶಾಲೆಗಳು ಜ್ಞಾನ ಮಂದಿರಗಳಾಗಿದ್ದು ಅವುಗಳನ್ನು ಉಳಿಸಿ ಅಭಿವೃದ್ಧಿಪಡಿಸುವ ಜವಾಬ್ದಾರಿ ಸಮಾಜದ ಮೇಲಿದೆ. ಶಿಕ್ಷಕರು ಖಾಲಿ ಇರುವ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಸರ್ಕಾರಿ ಶಾಲೆಗಳ ಮೇಲಿನ ನಂಬಿಕೆಯನ್ನು ಬಲಪಡಿಸಬೇಕೆಂದು, ಅಲ್ಲದೆ ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಶಿಕ್ಷಕರು, ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದರು. ರಾಯಚೂರು ಬಿಜಿವಿಎಸ್ ನಗರ ಘಟಕದ ಅಧ್ಯಕ್ಷರಾದ ರತನ್ ಚೌಹಾಣ್ ಅವರಿಗೆ ಸಂಸದರಾದ ಜಿ. ಕುಮಾರ್ ನಾಯಕ್ ಅವರು ವಿಚಾರ ಕ್ರಾಂತಿಗೆ ಕುವೆಂಪು ಕರೆ ಪುಸ್ತಕ ಕೊಡುವ ಮೂಲಕ ಉದ್ಘಾಟಿಸಿದರು. ಪ್ರಾಸ್ತಾವಿಕವಾಗಿ ಸೈಯದ್ ಹಫೀಜುಲ್ಲಾ ಮಾತನಾಡಿದರು. 7 ಜಿಲ್ಲೆಗಳ ಸ್ಥಿತಿ ತುಂಬಾ ಶೋಚನೀಯವಾಗಿದೆ. ಅಲ್ಲದೆ ಮುಖ್ಯವಾಗಿ ಬೆಳಗ್ಗೆ ಹಫೀಜರು ಮಾತಾಡ್ತಾ ಇದ್ರು, ನಮ್ಮ 7 ಜಿಲ್ಲೆಗಳಿದಾವಲ್ಲ ಈ ಮಹತ್ವಾಕಾಂಕ್ಷಿ ಜಿಲ್ಲೆಗಳಂತ. ಈ ಮಹತ್ವಾಕಾಂಕ್ಷಿ 2 ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಗಳ ಶೇರ್ ಬಹಳ ದೊಡ್ಡದಿದೆ. 57% ಸರ್ಕಾರಿ ಶಾಲೆಗಳ ಶೇರ್ ಇದೆ. ಹಾಗಾಗಿ
ಸರ್ಕಾರಿ ಶಾಲೆಗಳನ್ನು ವಶ ಪಡೆಯೋದು, ಅಲ್ಲಿ ಸಿಗುವ ವಿದ್ಯೆ ಅದು ಬೇರೆ ಥರದ ಚರ್ಚೆ. ಆದರೆ ಈ ಪ್ರೌಢಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನು, ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ಉಳಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಈಗಾಗಲೇ 2756 ಶಾಲೆಗಳು ಮುಚ್ಚಿ ಹೋಗಿದ್ದಾವೆ. ಅವು ತಮ್ಮ ಕದವನ್ನು ಹಾಕಿಕೊಂಡಿದ್ದಾವೆ. ಈಗಾಗಲೇ ಹೇಳಿದಾಗೆ 2015-16ರಲ್ಲಿ 30.3 ಲಕ್ಷ ಇದ್ದಂಥ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳ ಸಂಖ್ಯೆ 25-26ನೇ ಇಸ್ವಿಯಲ್ಲಿ 47 ಲಕ್ಷಕ್ಕೇರಿದೆ. ಅಂದಾಜು 11.5 ಲಕ್ಷ ಈ 10 ವರ್ಷಗಳಲ್ಲಿ ಏರಿಕೆ ಕಂಡಿದೆ. ಇಂಥ ಸಂದರ್ಭದಲ್ಲಿ ಹೇಗೆ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊ ವೇದಿಕೆಯಲ್ಲಿ ಮೋಕ್ಷಮ್ಮ ಕೆ ಸತ್ಯನಾರಾಯಣ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೇರ, ಗ್ರಾಕು ಸುವರ್ಣ ಭಟ್, ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ, ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಪ್ರಭುಲಿಂಗ ಗದ್ದಿ, ಸಾವಿತ್ರಿಬಾಯಿ ಪುಲೆ ಸಂಘದ ಜಿಲ್ಲಾ ಅಧ್ಯಕ್ಷೆ ಛಾಯಾ, ಮೊಯ್ನುಲ್ಲಾ ಹಕ್, ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಶರಣಬಸಪ್ಪ, ಮಹಾಂತೇಶ್ ಬಿರಾದರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ವಿಜಯರಾಜೇಂದ್ರ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ದಿನಾಂಕ 24/2/2026ರಂದು ಮಾನ್ಯ ಶ್ರೀ ರಾಮಪ್ಪ ಎಂ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಬೆಂಗಳೂರು ಅವರು ರಾಯಚೂರು ಜಿಲ್ಲೆಗೆ ಆಗಮಿಸುತ್ತಿದ್ದು, ಜಿಲ್ಲೆಯ ತಾಲೂಕಿನ ಭೋವಿ ಮುಖಂಡರುಗಳೊಂದಿಗೆ ಮತ್ತು ಸಮುದಾಯದ ಜನಾಂಗದ ಅಭಿವೃದ್ಧಿ ಬಗ್ಗೆ ಚರ್ಚಿಸಲು ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಭೆ ಆಯೋಜಿಸಲಾಗಿದೆ. ಹಾಗೂ ನಿಗಮದ ವಿವಿಧ ಯೋಜನೆಗಳ ಅನುಷ್ಠಾನದ ಬಗ್ಗೆ ಇಲಾಖಾ ಅಧಿಕಾರಿಗಳೊಂದಿಗೆ ಸಭೆ ಇರುತ್ತದೆ. ಆದ್ದರಿಂದ ಜನಾಂಗದ ಮುಖಂಡರು ಸಭೆಗೆ ಹಾಜರಾಗಿ ಸಭೆಯನ್ನು ಯಶಸ್ವಿಗೊಳಿಸಲು ವಿನಂತಿ. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಶಶಿಕಲಾ ಭೀಮರಾಯ, ಜಿಲ್ಲಾ ಮಹಿಳಾ ಅಧ್ಯಕ್ಷರು, ರಾಯಚೂರು ಜಿಲ್ಲೆ, ತಾಲೂಕಿನ ಎಲ್ಲಾ ಭೋವಿ ಸಮುದಾಯ ಮುಖಂಡರುಗಳು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123-535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಮಪ್ಪ ಹಾಗೂ ನಿಗಮ ವ್ಯವಸ್ಥಾಪಕ ಚಂದ್ರಶೇಖರ್ ನಾಯಕ್ ಫೆಬ್ರವರಿ 24ರಂದು ನಗರಕ್ಕೆ ಆಗಮಿಸಿ ನಿಗಮದಿಂದ ಸಮಾಜದ ಜನರಿಗೆ ದೊರೆಯುವ ಸೌಲಭ್ಯಗಳ ಮಾಹಿತಿಯನ್ನು ನೀಡಲಿದ್ದು, ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡೆಯಬೇಕೆಂದರು. ತಾಲೂಕು ಭೋವಿ ಒಡ್ಡರ ಸಮಾಜದ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರ ವಿಚಾಲಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಿಗ್ಗೆ ಶ್ರೀ ದತ್ತಾತ್ರೇಯ ಪೀಠಕ್ಕೆ ಭೇಟಿ ನೀಡಿ 10:30ಕ್ಕೆ ನಗರದ ಶ್ರೀ ಸಿದ್ದರಾಮೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಲಿದ್ದಾರೆ. ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿರುವ ಮಾಹಿತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ನಿಗಮದ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ಸಚಿವ NS ಬೋಸರಾಜ್, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಲಿಂಗಸೂರು ಶಾಸಕ ಮಾನಪ್ಪ ವಜ್ಜಲ್, ಮಾಜಿ ಶಾಸಕ DH ಹುಲಿಗೇರಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದು, ಸಮಾಜದ ಬಾಂಧವರು ಭಾಗವಹಿಸುವಂತೆ ಮನವಿ ಮಾಡಿದರು. ರಾಮಪ್ರಸಾದ್ ಅವರು ಮತ್ತು ನಿಗಮದ ವ್ಯವಸ್ಥಾಪಕರಾದಂತಹ ಚಂದ್ರಶೇಖರ್ ನಾಯಕ್ ಸರ್ ಅವರು ದಿನಾಂಕ 24/2/2026 ಮಂಗಳವಾರ ಬೆಳಗ್ಗೆ 6ಕ್ಕೆ ಶ್ರೀ ದತ್ತಾತ್ರೇಯ ಪೀಠ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು 10:30ಕ್ಕೆ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ವೃತ್ತದಲ್ಲಿ ಮಾಲಾರ್ಪಣೆ ಮಾಡಿ, ತದನಂತರ ಅಲ್ಲಿಯೇ ವ್ಯವಸ್ಥಾಪಕರಿಗೆ ಮತ್ತು ನಿಗಮದ ಅಧ್ಯಕ್ಷರಿಗೂ ಸಮಾಜದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಅಲ್ಲಿಂದ ಪಾದಯಾತ್ರೆ ಮುಖಾಂತರ ರಂಗಮಂದಿರಕ್ಕೆ 11:30ಕ್ಕೆ ರಂಗಮಂದಿರಕ್ಕೆ ಆಗಮಿಸಿ ಭೋವಿ ಅಭಿವೃದ್ಧಿ ನಿಗಮದ ಅನುದಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಮತ್ತು ನಮ್ಮ ಸಮಾಜದವರ ಮುಖಾಂತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ. ಆದ ಕಾರಣ ನಮ್ಮ ಸಮಾಜದ ಸಚಿವರಾದ ಶಿವರಾಜ್ ಸರ್, ನಮ್ಮ ಸಮಾಜದ ಶಾಸಕರಾದ ಮಾನವ್ ಗೌಡ್ಗಲ್ ಸರ್, ನಮ್ಮ ಸಮಾಜದ ಮಾಜಿ ಶಾಸಕರಾದಂತಹ DH ಹುಲಿಗೇರಿ ಸರ್, ಸಮಾಜದ ಮುಖಂಡರಾದ ಸಿದ್ದಪ್ಪಣ್ಣವರು ಹಾಗೂ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಗರ ಶಾಸಕರಾದಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ಅವರು ಮತ್ತು ರಾಯಚೂರು ಗ್ರಾಮಾಂತರ ಶಾಸಕರಾದಂತಹ ಬಸನಗೌಡ ದದ್ದಲ್ ಸರ್ ಅವರು ಹಾಗೂ ಸಣ್ಣ ನೀರಾವರಿ ಸಚಿವರಾದಂತಹ NS ಬೋಸರಾಜ್ ಸಾಹೇಬರು ಹಾಗೂ ಜಿಲ್ಲೆಯಲ್ಲಿರತಕ್ಕಂಥ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರು ಮತ್ತು ಎಲ್ಲ ಮುಖಂಡಗಳನ್ನು ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತು ಸಮಾಜದ ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ತಾಲೂಕು ಪದಾಧಿಕಾರಿಗಳು ಮತ್ತು ಸಮಾಜದ ಯುವ ಮುಖಂಡರು ಮತ್ತು ಯುವತಿಯರು ಹಾಗೂ ಇನ್ನಿತರ ಸಮಾಜದ ಹಿತೈಷಿ ವ್ಯಕ್ತಿಗಳು ಬಂದು ಸಮಾಜದ ಬಾಂಧವರು, ಮಹಿಳೆಯರು, ಯುವಕರು ಬೆಳಗ್ಗೆ 10 ಗಂಟೆಗೆ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ವೃತ್ತದಲ್ಲಿ ತಾವೆಲ್ಲರೂ ಆಗಮಿಸಿ ನಿಗಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸೌಲಭ್ಯಗಳನ್ನು ಪಡೆಯಬೇಕೆಂದು ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗುವುದು. ದಯವಿಟ್ಟು ಸರ್ವ ಭೋವಿ ಸಮಾಜದ ಬಾಂಧವರು ಯಾವುದೇ ಪಕ್ಷಭೇದವನ್ನು ಮರೆತು ನಾವು ನಮ್ಮವರು ಎಂಬತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ಇರತಕ್ಕಂಥ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಪಡೆದುಕೊಂಡು ಪಕ್ಷಭೇದ ಮರೆತು ಒಂದುಗೂಡಿ ಬರುವಂತ ರಾಜ್ಯದ ಪದಾಧಿಕಾರಿಗಳ ಅಧ್ಯಕ್ಷರುಗಳಿಗೆ ಗೌರವವನ್ನು ಕೊಟ್ಟು ಸಮಾಜದ ಪ್ರತಿಷ್ಠೆಯನ್ನು ಕಾಪಾಡಬೇಕೆಂದು ಸಭೆ ಮುಗಿದ ನಂತರ 4 ಗಂಟೆಗೆ ಮಂತ್ರಾಲಯಕ್ಕೆ ಹೋಗುವ ರಸ್ತೆಯಲ್ಲಿ ಭೋವಿ ಸಮಾಜದವರನ್ನು ಭೇಟಿ ಕೊಟ್ಟು ಮತ್ತು ಪಂಚಮುಖಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಪಂಚಮುಖಿ ಆಂಜನೇಯ ದರ್ಶನ ಪಡೆದು ತದನಂತರ ಗಂಧಾಳ ಗ್ರಾಮದ ಅಂದರೆ ಭೋವಿ ಸಮಾಜದವರನ್ನು ಉದ್ದೇಶಿಸಿ ಮಾತನಾಡಿ ಮತ್ತು ಅಲ್ಲಿರತಕ್ಕಂಥ ಕುಂದುಕೊರತೆಗಳ ಬಗ್ಗೆ ಸಮಾಜದವರಿಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸುವುದರ ಜೊತೆಗೆ ಆ ಕಾರ್ಯಕ್ರಮ ಮುಗಿದ ನಂತರ ಮತ್ತೆ ಅದೇ ಮಾರ್ಗವಾಗಿ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ದರ್ಶನ ಪಡೆದುಕೊಂಡು ತದನಂತರ ಬಳ್ಳಾರಿಗೆ ಅದೇ ಮುಖಾಂತರವಾಗಿ ಪ್ರಯಾಣ ಮಾಡುತ್ತಾರೆ. ಜಿಲ್ಲೆಯ ಸದಸ್ಯರು ಹಾಗೂ ಜಿಲ್ಲಾ ಅಧ್ಯಕ್ಷರು ಸರ್ವದಲ್ಲಿ ನಾವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಜಿಲ್ಲೆಯ ಸಮಸ್ತ ಕಟ್ಟಕಡೆಯಲ್ಲಿರತಕ್ಕಂಥ ಸಮಾಜದವರು ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಸಮಾಜದಲ್ಲಿ
ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷೆ ಶಶಿಕಲಾ ಭೀಮರಾಯ ಮಾತನಾಡಿ, ಭೋವಿ ಅಭಿವೃದ್ಧಿ ನಿಗಮದಿಂದ ಸಮಾಜದ ಜನರಿಗೆ ದೊರೆಯುವ ಸೌಲಭ್ಯಗಳ ಕುರಿತು ಮಾಹಿತಿ ಕಾರ್ಯಾಗಾರಕ್ಕೆ ಜಿಲ್ಲೆಯ ಎಲ್ಲಾ ತಾಲೂಕಾ ಮಹಿಳೆಯರು ಜನರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದರು. ನಮ್ಮ ಸಮಾಜದವರಿಗೆ ಯಾಕೆಂದ್ರೆ ಸಮಾಜ ಅಂದಾಗ ಯಾವ ಪಕ್ಷ ಬರೋದಿಲ್ಲ, ಎಲ್ಲ ಪಕ್ಷದಲ್ಲಿ ನಮ್ಮ ಸಮಾಜಗಳು ಗುರುತಿಸಿಕೊಳ್ತಾರೆ. ದಯಮಾಡಿ ದಂಪತಿಗಳು ಎಲ್ಲ ನಮ್ಮ ಭೋಗಿ ಮಂಡಲ ಸಮಾಜದವರು ಹಿರಿಯರು ಮಹಿಳೆಯರು 7 ತಾಲೂಕಿನ ಎಲ್ಲರೂ ಬಂದು ಈ ಒಂದು ರಾಜ್ಯದಿಂದ ಬಂದಂತ ನಮ್ಮ ಅಧ್ಯಕ್ಷರಿಗೆ ತಾವೆಲ್ಲ ಗೌರವವನ್ನು ಕೊಟ್ಟು ಬಂದು ಯಶಸ್ವಿಗೊಳಿಸಬೇಕು. ರಂಗಮಂದಿರ ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಕಾಶಿನಾಥ್, ಆಂಜನೇಯ ಗಣದಾಳ್, ಲಕ್ಷ್ಮಣ ರಾಮನಗೌಡ, ಸತ್ಯಪ್ಪ ರಾಮನಗರ, ತಾಯಪ್ಪ, ಕೇತಿಮ್ಮಪ್ಪ, ಶಿವರಾಜ್ ಪುರ್ತಿಪ್ಲಿ, ಲಕ್ಷ್ಮಣ್ ಹಿರಾಪುರ್, ಹುಲಿಗೆಪ್ಪ ಸೇರಿದಂತೆ ಅನೇಕರಿದ್ದರು. ಒಳ ಮೀಸಲಾತಿ ಸಂಪೂರ್ಣ ಜಾರಿಗೊಳಿಸುವಂತೆ ಪ್ರಸ್ತುತ ಸಾಲಿನ ಬಜೆಟ್ನಲ್ಲಿ ಧ್ವನಿ ಎತ್ತಬೇಕೆಂದು ಆಗ್ರಹಿಸಿ ಒಳ ಮೀಸಲಾತಿ ಹೋರಾಟ ಸಮಿತಿ ಮುಖಂಡರು ಇಂದು ಸಚಿವರಾದ ಎನ್ಎಸ್ ಬೋಸರಾಜ್ ಅವರ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಒಳ ಮೀಸಲಾತಿ ಜಾರಿ ಮಾಡುವಂತೆ ಕಳೆದ ಅವಧಿಯಲ್ಲಿ ಸುದೀರ್ಘವಾಗಿ ಹೋರಾಟ ನಡೆಸಿ ನಂತರ ಸುಪ್ರೀಂ ಕೋರ್ಟ್ ಆಯಾ ರಾಜ್ಯಗಳಿಗೆ ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರವಿದೆ ಎಂದು ಮಹತ್ವದ ತೀರ್ಪು ನೀಡಿತು. ಆದರೆ ರಾಜ್ಯ ಕರ್ನಾಟಕ ಸರ್ಕಾರ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಗೆ ಅಂಗೀಕರಿಸಿತು. ಆದರೆ ಕಳೆದ ವರ್ಷ ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನ ಆಧಾರದ ಮೇಲೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತಂದಿದ್ದರೂ ಹಲವು ಪ್ರಮುಖ ಅಂಶಗಳನ್ನು ಜಾರಿಗೊಳಿಸುವಲ್ಲಿ ವಿಫಲವಾಗಿದೆ ಎಂದು ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸುಪ್ರೀಂ ಕೋರ್ಟ್ ತೀರ್ಪು ಬಂದು 16 ತಿಂಗಳು ಕಳೆದರೂ ಒಳ ಮೀಸಲಾತಿ ಜಾತಿ ಸಮರ್ಪಕವಾಗಿ ಆಗದೆ ಪರಿಶಿಷ್ಟ ಜಾತಿಗಳಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಹರಿಯಾಣ, ತೆಲಂಗಾಣ, ಆಂಧ್ರಪ್ರದೇಶ ರಾಜ್ಯಗಳು 6 ತಿಂಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿವೆ. ರಾಜ್ಯ ಸರ್ಕಾರ ತಾನೇ ಸೃಷ್ಟಿಸಿದ ಗೊಂದಲಗಳಿಂದಾಗಿ ಜಾರಿಗೊಳಿಸದೆ ಮೀನಾಮೇಷ ಎನಿಸುತ್ತಿದೆ. ರಾಜ್ಯ ಸರ್ಕಾರವು ತಾನೇ ರಚಿಸಿದ್ದ ನಾಗಮೋಹನ್ ದಾಸ್ ಆಯೋಗ ಶಿಫಾರಸಿನಂತೆ ಒಳ ಮೀಸಲಾತಿ ಹಂಚಿಕೆ ಮಾಡದೆ ಅವೈಜ್ಞಾನಿಕವಾಗಿ ರಾಜಕೀಯ ಸೂತ್ರ ರಚಿಸಿ ಎಲ್ಲರನ್ನೂ ಸಂಕಷ್ಟಕ್ಕೆ ದೂಡಿತು. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ವಿಷಯದಲ್ಲಿಯೂ ಗೊಂದಲ ಹಾಗೆಯೇ ಮುಂದುವರೆದಿದೆ. ಇದರಿಂದಾಗಿ ಒಳ ಮೀಸಲಾತಿ ಉದ್ದೇಶವೇ ವಿಫಲವಾಗಿದೆ ಎಂದು ದೂರಿದರು. ಅಲೆಮಾರಿ ಸಮುದಾಯಗಳ ಪ್ರತ್ಯೇಕ ಮೀಸಲಾತಿ, ಪ್ರತ್ಯೇಕ ಪ್ಯಾಕೇಜ್ ಸೇರಿದಂತೆ ಮೀಸಲಾತಿ ಪ್ರಮಾಣದ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಸಮರ್ಪಕವಾದ ಸಮಾಜ ಜಾತಿಯನ್ನು ನೀಡಿ ಒಂದೇ ಒಂದು ವಿಚಾರಣೆಯಲ್ಲಿ ಪ್ರಕರಣವನ್ನು ಊರ್ಜಿತಗೊಳಿಸಬಹುದಿತ್ತು. ಅನಗತ್ಯವಾದ ವಿಳಂಬ ಧೋರಣೆಯಿಂದಾಗಿ ನಿರುದ್ಯೋಗಿ ಯುವ ಜನತೆಯ ಆಕ್ರೋಶಕ್ಕೆ ಕಾರಣವಾಗಿ ಅನಿರ್ದಿಷ್ಟ ಕಾಲ ಉದ್ಯೋಗ ವಂಚಿತರಾಗುವ ಅಜಾಗರೂಕತೆ ನಿರ್ಮಾಣವಾಗಿದೆ. ನೇರ ನೇಮಕಾತಿಯ ಜೊತೆಗೆ ಪದೋನ್ನತಿಗಳನ್ನು ಒಳ ಮೀಸಲಾತಿ ಜಾರಿಯಾಗಬೇಕು ಎಂದು ಒತ್ತಾಯಿಸಿದರು. ಆನಿಜಾಂಬ ನಿಗಮಕ್ಕೆ ಅಥವಾ ಲೀಡ್ಕರ್ಗೆ ಅಥವಾ ಸಫಾಯಿ ಕರ್ಮಚಾರಿ ವಿಶೇಷವಾಗಿ ಇವತ್ತು ಇಡೀ ಕರ್ನಾಟಕದಲ್ಲಿ ಈ ಯೂನಿವರ್ಸಿಟಿಗಳಲ್ಲಿ ಸಿಗ್ತಕ್ಕಂಥ ನೇಮಕಾತಿ ಕನಿಷ್ಠ 75 ವರ್ಷದಿಂದ ನಾವು ವಂಚಿತರಾಗಿದ್ದೀವಿ. ಈ ಹುದ್ದೆಗಳು ಈಗ ಪ್ರಥಮ ಆದ್ಯತೆ ಮೇಲೆ ನಮಗೆ ಸಿಗ್ತವೆ. ಇಡೀ ಯೂನಿವರ್ಸಿಟಿಯನ್ನು ಘಟಕ ಮಾಡಿರೋದ್ರಿಂದ ಸಿಗ್ತಕ್ಕಂಥ ಹುದ್ದೆಗಳು ನಮ್ಗೆ ಒಂದು ಕೂಡ ಸಿಗಲಾರ್ದಂಥ ಪರಿಸ್ಥಿತಿ ಆಗ್ತದೆ. ಘಟಕ ಆಗಲಾರ್ದಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಸರ್ಕಾರದ ಮುಂದೆ ಇವತ್ತು ಚರ್ಚೆ ಆಗ್ತಾ ಇದೆ. ನಾಳೆ ಕ್ಯಾಬಿನೆಟಿಗೆ ಬರ್ಬೋದು ಅಥವಾ ಮುಂದೆ ಚರ್ಚೆ ಆಗ್ಬೋದು. ಅದಕ್ಕೋಸ್ಕರ ತಾವು ನಮ್ಮ ಸಮಾಜದ ಪರವಾಗಿ ಎಲ್ಲ ಸಂದರ್ಭದಲ್ಲಿ ಪರವಾಗಿ ನಿಂತಿದ್ರಿ. ಡಿ ಫಾರಂ ಆಗಿರ್ಬೋದು ಅಥವಾ ನಮಗೆ ಅನ್ಯಾಯ ಆಗಿರ್ತಕ್ಕಂಥದ್ದಾಗಿರ್ಬೋದು, ನಮ್ಗೆ ಏನೋ ತೊಂದರೆಗಳಾದಾಗ ಮತ್ತು ಹೋರಾಟಕ್ಕೆ ತಾವು ಕೂಡ ಹಲವಾರು ಸಾರಿ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ದಯವಿಟ್ಟು ತಾವು ಸದನದಲ್ಲಿ ಈ ಬ್ಯಾಕ್ಲಾಗು ಬಡ್ತಿಯನ್ನು ಸೇರಿಸ್ತಕ್ಕಂಥದ್ದು, ಅಲೆಮಾರಿಗೆ ನ್ಯಾಯ ಸಿಗ್ತಕ್ಕಂಥ, ಯಾಕಂದರೆ ಸಮುದಾಯ ಕೇವಲ ನಮಗಷ್ಟೇ ನಾವು ಹೋರಾಟ ಮಾಡಿದ್ರೆ 2009ರಲ್ಲಿ ತಮಿಳುನಾಡಲ್ಲಿ 3% ನಮ್ಮ ಚಮಾರ್ ಸಮುದಾಯಕ್ಕೆ ಸಿಕ್ಕಿದೆ. ಅವತ್ತೇ 6% ನಾವು ತೊಗೋಬೋದಾಗಿತ್ತು. 101 ಜಾತಿಗಳು ಸಮಗ್ರವಾಗಿ ಒಂದೇ ಕಡೆ ಇರಬೇಕು, ಸೌಹಾರ್ದತೆಯಿಂದ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಸಾಮಾಜಿಕ ನ್ಯಾಯದ ಹೋರಾಟವನ್ನು ನಾವು ಎದುರಿಗೆ ಹಾಕ್ಕೊಂಡು ಎಲ್ಲರಿಗೆ ನಿಷ್ಠರಾಗಿದ್ವಿ. ಕಾಂಗ್ರೆಸ್ ಇದ್ದಾಗ ಹೋರಾಟ ಮಾಡಿದ್ವಿ, ಬಿಜೆಪಿ ಇದ್ದಾಗ ಹೋರಾಟ ಮಾಡಿದ್ವಿ, RSS ಇದ್ದಾಗ ಹೋರಾಟ ಮಾಡಿ, JDS ಎಲ್ಲರಿದ್ದಾಗ ಕೂಡ ಹೋರಾಟ ಮಾಡಿ ಮತ್ತೆ ಕೋರ್ಟಲ್ಲಿ ಕೂಡ ಸಕ್ಸಸ್ ಆದ ನಂತರ 2 ವರ್ಷ ತಡ ಆಗ್ತಕ್ಕಂಥದ್ದು ಹಲವಾರು ಕಾರಣಗಳು
ಅಲ್ಲಿ ಕ್ಯಾಬಿನೆಟಲ್ಲಿ ಏನೇ ತೊಂದರೆಗಳಾಗಿದೆ, ಆಗಸ್ಟ್ 19 ಯಾವ ಥರದ ಬಿರುಸಿನ ಚರ್ಚೆಗಳಿತ್ತು ತಾವು ಅವತ್ತು ಸಾಕ್ಷಿಯಾಗಿದೆ. ಆದರೂ ಕೂಡ ಕಾಯ್ದೆ ಆಗಿದೆ. ಪರಿಶಿಷ್ಟ ಜಾತಿಗಳ ಬಹುಕಾಲದ ಒಳ ಮೀಸಲಾತಿಯನ್ನು ಸಂಪೂರ್ಣ ಜಾರಿಗೊಳಿಸಲು ಬಜೆಟ್ ಅಧಿವೇಶನದಲ್ಲಿ ದನಿ ಎತ್ತುವ ಕುರಿತು ಮಾನ್ಯರೇ, ಸರ್ವೋಚ್ಚ ನ್ಯಾಯಾಲಯವು ಆಗಸ್ಟ್ 1, 2024 ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ನೀಡಿದ ತೀರ್ಪಿನನ್ವಯ ತಮ್ಮ ಸಚಿವ ಸಂಪುಟವು 18 ಮನಮೋಹನ್ ದಾಸ್ ರವರ ಏಕಸದಸ್ಯ ಆಯೋಗದ ಶಿಫಾರಸಿನ ಆಧಾರದಲ್ಲಿ ತಾವುಗಳು 101 ಜಾತಿಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಔದ್ಯೋಗಿಕ ಹಿನ್ನಡೆಯನ್ನು ಆಧರಿಸಿ ವರದಿಯನುಸಾರ ಮಾದಿಗ ಸಂಬಂಧಿತ ಜಾತಿಗಳಿಗೆ 6%, ವಲಯ ಸಂಬಂಧಿತ ಜಾತಿಗಳಿಗೆ 5%, ಸ್ಪರ್ಶ ಸಮುದಾಯಗಳಿಗೆ 4%, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರಗಳಿಗೆ 1% ಹಾಗೂ ಅಲುಮಾರಿ ಸಂಬಂಧಿತ ಸಮುದಾಯಗಳಿಗೆ 1%ನಂತೆ ವರ್ಗೀಕರಣದ ಬೇಡಿಕೆಯನ್ನು ಯಥಾವತ್ತಾಗಿ ಅನುಮೋದಿಸಿದ್ದರೆ ಪರಿಶಿಷ್ಟ ಜಾತಿಯ ಬಹುತೇಕ ಸಮುದಾಯವನ್ನು ಅಸಮಾಧಾನವನ್ನು ಹೊರಹಾಕುತ್ತಿರಲಿಲ್ಲ ಎನ್ನುವುದನ್ನು ಮತ್ತೊಮ್ಮೆ ತಮ್ಮ ದಯಾಪರ ಮಾಹಿತಿಗಾಗಿ ಸ್ಪಷ್ಟಪಡಿಸುತ್ತೇವೆ. ನೆರೆಯ ರಾಜ್ಯಗಳಾದ ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೂ ಹರಿಯಾಣ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಅನುಷ್ಠಾನವು ಸಮಯೋಚಿತವಾಗಿ ಜಾರಿಗೊಳಿಸಿರುವ ಪರಿಣಾಮ ಆ ರಾಜ್ಯದಲ್ಲಿ ಯಾವುದೇ ಸಮುದಾಯವು ಅಸಮಾಧಾನವನ್ನು ವ್ಯಕ್ತಪಡಿಸಲು ಮುಂದೆ ಬರಲಿಲ್ಲ ಎನ್ನುವುದನ್ನು ತಾವುಗಳು ಮತ್ತೊಮ್ಮೆ ಸೂಕ್ಷ್ಮವಾಗಿ ಅವಲೋಕಿಸಬಹುದಾಗಿದೆ. ತಮ್ಮ ಸರ್ಕಾರವು ಮಾಡಿದ ಅಚಾತುರ್ಯದಿಂದ ಅವಕಾಶ ವಂಚಿತ ಸಮುದಾಯಗಳು ಮತ್ತೊಮ್ಮೆ ನ್ಯಾಯಾಂಗದ ಮೊರೆ ಹೋಗುವ ಪರಿಸ್ಥಿತಿ ಸೃಷ್ಟಿಯಾಗಿ ಒಳ ಮೀಸಲಾತಿ ವಿಚಾರವು ಮತ್ತೊಂದು ಹಂತದ ಬಿಕ್ಕಟ್ಟಿಗೆ ಅವಕಾಶ ಕಲ್ಪಿಸಿದಂತಾಗಿದೆ. ಒಳ ಮೀಸಲಾತಿ ಅನುಷ್ಠಾನವೆಂದರೆ ಯಾವ್ಯಾವ ಕ್ಷೇತ್ರ ರಾಜ್ಯದ ಉಚ್ಚ ನ್ಯಾಯಾಲಯಗಳ ಮೊರೆ ಹೋದ ಸಮುದಾಯಗಳ ಅಹವಾಲು ಸಮಯದಿಂದ ಬಗೆಹರಿಸುವ ಕಷ್ಟಕರ. ಈ ಸಂದರ್ಭದಲ್ಲಿ ಅಬ್ರಾಹಂ ಮುನ್ನಟಗಿ, ಕೆಪಿ ಅನಿಲ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಮಕ್ಕಳು ಹೋರಾಟ ಮಾಡುತ್ತಿದ್ದು, ಮಕ್ಕಳಿಗೆ ಇರುವ ಕಾಳಜಿ ಸರ್ಕಾರಕ್ಕೆ ಇಲ್ಲದಂತಾಗಿದ್ದು, ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಮುಖಂಡ ಎಂಆರ್ ಬೇರಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಅಂಬೇಡ್ಕರ್ ವೃತ್ತದ ಬಳಿ ಎಐಡಿಎಸ್ಒ ಸಂಘಟನೆ ವತಿಯಿಂದ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ವಿರೋಧಿಸಿ ಹಮ್ಮಿಕೊಂಡ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು. ದೇಶ ಕಟ್ಟುವ ಕೆಲಸವೆಂದರೆ ಗುಡಿ ಗುಂಡಾರ ಕಟ್ಟುವುದು, ರಸ್ತೆ ಅಭಿವೃದ್ಧಿ ಮಾಡುವುದಲ್ಲ, ಮಕ್ಕಳ ಮನಸ್ಸನ್ನು ಗೆಲ್ಲುವುದು ಅದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಸಾಧ್ಯ ಎಂದರು. ಸಂವಿಧಾನದ ಆಶಯದಂತೆ ಉಚಿತ ಕಡ್ಡಾಯ ಶಿಕ್ಷಣ ನೀಡುವುದು, ಜನರು ವಾಸಿಸುವ ಪ್ರದೇಶದಲ್ಲಿಯೇ ಶಾಲೆಗಳನ್ನು ಪ್ರಾರಂಭಿಸಿ ಶಿಕ್ಷಣ ನೀಡುವುದಾಗಿದೆ. ಹೆಣ್ಣು ಮಕ್ಕಳಿಗೆ ಸಮಾನ ಶಿಕ್ಷಣ ನೀಡಲಿಕ್ಕೆ ದೊಡ್ಡಿಗಳು, ಕ್ಯಾಂಪ್ಗಳು ಹಾಗೂ ತಾಂಡಗಳು ಸೇರಿದಂತೆ ಸಣ್ಣ ಪುಟ್ಟ ಪ್ರದೇಶದಲ್ಲಿ ಶಾಲೆ ತೆಗೆದು ಶಿಕ್ಷಣ ನೀಡುವುದಾಗಿದೆ. ಆದರೆ ಇದೀಗ ಶಾಲೆಗಳನ್ನು ಮುಚ್ಚುವುದೆಂದರೆ ಬಡ ಜನರಿಗೆ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡುವುದಾಗಿದೆ. ಉಳ್ಳವರಿಗೆ ಶಿಕ್ಷಣ ದೊರೆಯಬೇಕು ಎನ್ನುವ ಉದ್ದೇಶದಿಂದ ಸಣ್ಣ ಪುಟ್ಟ ಸರ್ಕಾರಿ ಶಾಲೆಗಳನ್ನು ಬಂದ್ ಮಾಡಲು ಹೊರಟಿರುವುದಕ್ಕೆ ಕಿಡಿಕಾರಿದರು. ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳ ಶಿಕ್ಷಣ ಪಡೆಯುತ್ತಿದ್ದು, ಅವರಿಂದ ಶಿಕ್ಷಣ ಕಸಿದುಕೊಳ್ಳುವುದರ ಜೊತೆಗೆ ನಿರುದ್ಯೋಗವಂತರನ್ನಾಗಿಸಲು ಮಾಡಲು ಹುನ್ನಾರ ನಡೆಸಿದೆ ಎಂದರು. ಎಐಡಿಎಸ್ಒ ರಾಜ್ಯ ಕಾರ್ಯದರ್ಶಿ ಅಜಯ್ ಕಾಮತ್ ಮಾತನಾಡಿ, ಈ ಹಿಂದೆ ಬಿಜೆಪಿ ಸರ್ಕಾರ ಸರ್ಕಾರಿ ಶಾಲೆಗಳ ವಿಲೀನಕ್ಕೆ ಮುಂದಾಗಿತ್ತು. ಇದಕ್ಕೂ ಈಗಿನ ಕಾಂಗ್ರೆಸ್ ಸರ್ಕಾರ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೂ ವ್ಯತ್ಯಾಸವಿಲ್ಲ. ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ದಾರಿ ಒಂದೇ, ಹೆಸರುಗಳು ಬೇರೆ ಬೇರೆಯಾಗಿದೆ ಎಂದರು. 500 ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನು ಆರಂಭಿಸಲು ಘೋಷಣೆ ಮಾಡಿತ್ತು. ಪಬ್ಲಿಕ್ ಶಾಲೆಗಳನ್ನು ಗುರುತಿಸಿ ಮ್ಯಾಗ್ನೆಟ್ ಎಂದು ಹೆಸರು ಇಟ್ಟು ಆ ಶಾಲೆಗೆ ಸುತ್ತಮುತ್ತಲಿನ ಶಾಲೆಗಳನ್ನು ಸೇರಿಸಲು ಹೊರಟಿದ್ದು ಮುಚ್ಚುವುದಲ್ಲದೆ ಇನ್ಯಾವುದು ಎಂದರು. 3 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ಸಣ್ಣ ಪ್ರಮಾಣದ ಶಾಲೆಗಳನ್ನು ಕೆಪಿಎಸ್ ಶಾಲೆಗೆ ಸೇರಿಸಿ ಆ ಶಾಲೆ ಮುಚ್ಚಲಾಗುತ್ತದೆ. ರಾಜ್ಯದಲ್ಲಿ ಸುಮಾರು 42,000ಕ್ಕೂ ಅಧಿಕ ಶಾಲೆಗಳು ಸೇರಿದಂತೆ ಜಿಲ್ಲೆಯ 800ಕ್ಕೂ ಅಧಿಕ ಶಾಲೆಗಳನ್ನು ಮುಚ್ಚಲು ಹೊರಟಿದೆ. ನಾವೆಲ್ಲರೂ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ರಾಜ್ಯದಾದ್ಯಂತ ಹೋರಾಟ ನಡೆಸುತ್ತಿದ್ದು, ಸರ್ಕಾರ ಈ ಯೋಜನೆ ಕೈಬಿಡಬೇಕಾಗಿದೆ ಎಂದು ತಿಳಿಸಿದರು. ಹಾಗಾಗಿ ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕನ್ನೋಂಥದ್ದು ಬ್ರಿಟಿಷ್ ಸೆಂಟ್ರಲ್ಲಿ 26ರಲ್ಲಿ ಹುಟ್ಟಿರ್ತಕ್ಕಂಥ ಜ್ಯೋತಿಬಾ ಫುಲೆ ಅವರು 1948ರಲ್ಲಿ ಶಿಕ್ಷಣ ಕೊಡಬೇಕು ಹೆಣ್ಮಕ್ಳಿಗೆ ಶಾಲೆಯನ್ನು ಕಲಿಸ್ಬೇಕಂತ ಗೊತ್ತು ಮಾಡಿ ಹೆಣ್ಮಕ್ಳಿಗೆ ಶಾಲೆ ತೆಗಿತಾರ. ಅಮ್ಮ ಶಾಲೆ ತೆಗಿತಾರೆ ಹೆಣ್ಮಕ್ಳಿಗೆ, ಶಾಲೆನೇ ತೆರೆದಂಗ. ಗಂಡು ಮಕ್ಕಳು ಕಲ್ತಾರೆ ಒಬ್ಬನೇ, ಆದ್ರೆ ಹೆಣ್ಮಕ್ಳು ಕಲ್ತ್ರೆ ತನ್ನ ಪೀಳಿಗೆಗೆ, ತನ್ನ ಮುಂಬರುವಂತ ಪೀಳಿಗೆ ಎಲ್ಲರಿಗೂ ಹೆಣ್ಮಕ್ಳಿಗೆ ಶಾಲೆ ಕಲಿಸ್ಬೇಕಂತ ಶುರು ಮಾಡ್ತಾರ. ಅವಾಗ ಅದು ಒಳಗಿರೋದು ಬೇರೆ ಹೆಣ್ಮಕ್ಳು ಕಲ್ಸಕ್ ಹೋದ್ರೆ ಹೆಂಗ್ ಕಲ್ತಾರೆ ಅಂತ ಹೇಳ್ಬಿಟ್ಟು ಶಿಕ್ಷಕ ಅಂದ್ರೆ ವಿದ್ಯಾದೇವತೆ ಅಂದ್ರೆ ಸಾವಿತ್ರಿಬಾ ಫುಲೆ. ಆದ್ರೆ ನಮ್ಗೇನ್ ಕಲ್ಸಿಕೊಟ್ರು ಅಂದ್ರೆ ಸರಸ್ವತಿ ವಿದ್ಯಾದೇವತೆ ಅಂತ ಇಲ್ಲ. ಅಂದ್ರೆ ನಮ್ಮ ತಲೆಗೆ ಏನೇನು ಇಲ್ಲದನ್ನ ತೂರಿಕೊಟ್ಟು ಇಲ್ಲದ ಹೇಳಕ್ ಶುರು ಮಾಡಿದ್ರು. ಈ ತಾಯಿನ ಇವತ್ತು ಕರ್ನಾಟಕ ಸರ್ಕಾರ ದೇಶದ ಶಿಕ್ಷಕ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಡೈಲಾಗ್ ಮಾಡ್ತಿದ್ರು. ಈಗ ಜನಗಳಿಗೆ ಅರ್ಥ ಆಗತ್ತದ, ಹೆಣ್ಮಕ್ಳೆಲ್ಲ ಓದ್ಸಕತ್ತಾರ.
ಹೆಣ್ಮಕ್ಳು ಮಗು ಭೇದ ಭಾವ ಗೊತ್ತಿದೆ, ತಾಯಂದ್ರೆ ಭೇದ ಭಾವ ಮಾಡೋದು ಹೌದಲ್ವಾ? ತಾಯಂದ್ರಿಗೆ ಗೊತ್ತಾಗದ, ಹೆಣ್ಣಿರ್ಲಿ ಗಂಡಿರ್ಲಿ ನಾವು ಸಮಾನವಾಗಿ ಅವ್ರಿಗೆ ಕೊಟ್ಟ ಮನೆಗೆ ಹೋಗೋದಂತ ಇದ್ದಿದ್ರಲ್ಲ. ಈ ಸಂದರ್ಭದಲ್ಲಿ ಎನ್ಎಸ್ ವೀರೇಶ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಸಂಘಟನೆ ಮುಖಂಡರುಗಳಾದ ಚನ್ನಬಸವ ಜಾನಿಕಲ್, ಮಹೇಶ್ ಚಿಕ್ಕಲಪರ್ವಿ, ಅಯ್ಯಾಳಪ್ಪ, ಕಲ್ಯಾಣ ಬುದೆಪ್ಪ, ತಿಮ್ಮಪ್ಪ, ವೀರೇಶ್, ಮಂಜುನಾಥ್, ಜಗದೀಶ್, ರಫಿ ಸೇರಿದಂತೆ ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದರು. ಪ್ರಭುತ್ವವನ್ನು ವಿರೋಧಿಸಿ ಜನರನ್ನು ಕಟ್ಟುವ ಕೆಲಸ ಸಮುದಾಯ ಮಾಡುವ ಮೂಲಕ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸುವ ಕೆಲಸ ಕಳೆದ 50 ವರ್ಷಗಳಲ್ಲಿ ನಡೆದಿರುವುದು ದಾಖಲಾರ್ಹ ಎಂದು ಹಿರಿಯ ಸಾಹಿತಿ ಬಂಜಗೆರೆ ಜಯಪ್ರಕಾಶ್ ಹೇಳಿದರು. ಅವರು ಇಂದು ನಗರದ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದ ಸಮುದಾಯ 50 ವರ್ಷಾಚರಣೆ ಡೋಲು ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಅನಕ್ಷರಸ್ಥರ ಸಮಾಜದಲ್ಲಿ ಸಮಾಜವನ್ನು ಜಾಗೃತಗೊಳಿಸುವ ಮೂಲಕ ಮನುಷ್ಯರನ್ನು ಮನುಷ್ಯರನ್ನಾಗಿ ಪ್ರೀತಿಸುವ ಮನಸ್ಥಿತಿ ನಿರ್ಮಾಣಕ್ಕೆ ಸಮುದಾಯ ಕಾರ್ಯನಿರ್ವಹಿಸಿದೆ ಎಂದರು. ಒಂದು ಪಕ್ಷದ ಮೇಲಿನ ಭಕ್ತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಹಾಳು ಮಾಡುವ ಮುಂದಾದಾಗ ವಿವಿಧ ವರ್ಗಗಳು ಒಂದಾಗಿ ಸರ್ವಾಧಿಕಾರ ವಿರುದ್ಧ ಬಲವಾದ ಧ್ವನಿ ಎತ್ತಲು ಕಾರಣವಾಯಿತು. ಸಮುದಾಯಕ್ಕೆ ಸಿಕ್ಕ ಸ್ವೀಕೃತಿ ಸಾಹಿತ್ಯಕ್ಕೂ ದೊರೆಯಲಿಲ್ಲ. ಸ್ವಾತಂತ್ರ್ಯಗೊಂಡು 75 ವರ್ಷಗಳ ನಂತರವೂ ಮನುಷ್ಯರನ್ನು ಸೃಷ್ಟಿಸುವ ಪ್ರಯತ್ನ ನಡೆಯುತ್ತಿರುವುದು ದುರ್ದೈವದ ಸಂಗತಿ ಎಂದರು. ಸಂಸ್ಕೃತಿ ರಾಜಕೀಯವನ್ನು ಸೋಲಿಸಬೇಕಿದೆ. ಸಂಸ್ಕೃತಿ ರಾಜಕೀಯ ಮನುಷ್ಯತ್ವ ರಹಿತರನ್ನಾಗಿಸುವ ಪ್ರಸ್ತುತ ದಿನಗಳಲ್ಲಿ ಧರ್ಮ ಜಾತಿ ಆಧಾರವಾಗಿ ಮನುಷ್ಯರನ್ನು ವಿಂಗಡಿಸಲಾಗುತ್ತಿದೆ. ನ್ಯಾಯಾಲಯಗಳು ಸಹ ಕೋಮುವಾದ ಪರವಾಗಿ ತೀರ್ಪುಗಳು ನೀಡುತ್ತಿರುವುದು ಕಳವಳಕಾರಿ ಎಂದರು. ಸಮುದಾಯ ಸುದೀರ್ಘ ಹೆಜ್ಜೆಗಳನ್ನು ಇಟ್ಟು ಮುಂದೆ ಬಂದಿದೆ, ಮತ್ತಷ್ಟು ಪರಿಣಾಮಕಾರಿ ರೂಪ ಪಡೆಯಬೇಕಿದೆ ಎಂದರು. ಕಾರ್ಯದರ್ಶಿ ಗುಂಡಣ್ಣ ಚಿಕ್ಕಮಗಳೂರು ಆಶಯ ನುಡಿಗಳನ್ನಾಡಿದರು. ಸಮುದಾಯ ಆಶಯಗಳೊಂದಿಗೆ ಸಮಾಜ ಬದಲಾವಣೆಗೆ ನಿರಂತರ ಪ್ರಯತ್ನದಲ್ಲಿ ತೊಡಗಿದೆ. ಬದಲಾದ ಪರಿಸ್ಥಿತಿಯಲ್ಲಿಯೂ ಹೊಸ ರೂಪ ಯೋಚನೆಗಳೊಂದಿಗೆ ಮುನ್ನಡೆ ಸಾಧಿಸುವ ಚಿಂತನೆಗಳು ನಡೆದಿವೆ ಎಂದರು. ಫ್ಯಾಸಿಸಂ ಮತ್ತು ಸಾಂಸ್ಕೃತಿಕ ರಾಜಕಾರಣದ ಕುರಿತು ವಿಷಯ ಮಂಡಿಸಿದ ಹಿರಿಯ ಸಾಹಿತಿ ಡಾಕ್ಟರ್ ಅಹಮದ್ ತರೀಕೆರೆ, ಒಂದು ತತ್ವ ಸಿದ್ಧಾಂತಕ್ಕಾಗಿ ಬೇರೆ ಬೇರೆ ಜಾತಿ ಧರ್ಮದವರು ಸೇರುವುದೇ ಸಮುದಾಯ. ಭಾರತವನ್ನು ನಾವು ಭಾರತವನ್ನಾಗಿ ಕಟ್ಟಬೇಕಾಗಿದೆ. ಆದರೆ ಅವರು ಮತ್ತು ನಾವು ಎಂದು ವಿಭಜನೆ ಆಗುತ್ತಿದ್ದೇವೆ. ಮನುಷ್ಯರನ್ನು ವಿಭಜಿಸುವ ದ್ವೇಷದ ಹೆಸರಿನಲ್ಲಿ ಹಿಂಸೆಯನ್ನು ಉತ್ಪಾದಿಸುವುದನ್ನು ನಿರಾಕರಿಸಬೇಕಾಗಿದೆ. ದುಷ್ಟತನ, ಕೇಡು ತತ್ವದ ಸ್ಪರ್ಶ ಪಡೆಯುವುದು ದುರಂತದ ಸಂಗತಿ. ಜಗತ್ತಿನಲ್ಲಿ ಬೇರೆ ಬೇರೆ ರೂಪದಲ್ಲಿ ಕೇಡುಗಳು ಇದ್ದು ಅವುಗಳು ವಿಜೃಂಭಿಸುತ್ತಿವೆ ಎಂದು ಖೇದ ವ್ಯಕ್ತಪಡಿಸಿದರು. ಆಹಾರಕ್ಕಾಗಿ ಜನರನ್ನು ಕೊಲ್ಲುವ ಕೆಲಸ ಭಾರತದಲ್ಲಿ ನಡೆಯುತ್ತಿದೆ. ಭಿನ್ನವಾಗಿದ್ದುದನ್ನು ದ್ವೇಷಿಸುವ ಕೆಲಸ ನಡೆಯುತ್ತಿದೆ. ಎಲ್ಲ ಸಾಂಸ್ಕೃತಿಕ ಚಳವಳಿಗಳ ಉದ್ದೇಶ ಜನರನ್ನು ಜಾಗೃತರನ್ನಾಗಿ ಮಾಡುವುದಾಗಿದೆ. ಲಜ್ಜೆ ಇಲ್ಲದೆ ಮಾಂಸಾಹಾರಿಗಳಿಗೆ ಮನೆ ಬಾಡಿಗೆ ಕೊಡುವುದಿಲ್ಲ ಎಂದು ಬೋರ್ಡ್ ಹಾಕಿಕೊಳ್ಳುತ್ತಾರೆ. ಜೊತೆಗೆ ಬದುಕುತ್ತಿರುವ ಜನರ ಆಹಾರ ಸಂಸ್ಕೃತಿಯನ್ನು ಗೌರವಿಸಬೇಕು. ಕಲೆ ಮೂಲಕ ಮಾಡುವ ಪ್ರತಿರೋಧ ಸೋತವರ ಕೆಳಜನ ಪರವಾಗಿರುತ್ತದೆ. ಗತಕಾಲದ ಚರಿತ್ರೆಯನ್ನು ಆಯುಧವನ್ನಾಗಿ ಬಳಸಲಾಗುತ್ತಿದೆ. ಶಿವಾಜಿ, ಟಿಪ್ಪು ಸುಲ್ತಾನ್ ಚರಿತ್ರೆಯನ್ನು ಇಟ್ಟುಕೊಂಡು ಜಾತಿ ದ್ವೇಷ ಹರಡಲಾಗುತ್ತಿದೆ. ನಮಗೆ ಬೇಡವಾದವರನ್ನು ರಾಕ್ಷಸರನ್ನಾಗಿ ಮಾಡುತ್ತಿದ್ದೇವೆ ಎಂದರು. ಮೇಲ್ವರ್ಗದ ಸಂಸ್ಕೃತಿಯನ್ನು ಜನರ ಮೇಲೆ ಹೇರಲಾಗುತ್ತಿದೆ. ಸಾಮಾನ್ಯ ಮನುಷ್ಯರನ್ನು ಆಯುಧಗಳನ್ನಾಗಿ ಮಾಡುವ ಕೆಲಸ ದೇಶದಲ್ಲಿ ನಡೆಯುತ್ತಿದೆ. ಚಲನಚಿತ್ರಗಳನ್ನು ದ್ವೇಷ ಹರಡಿಸಲಾಗುತ್ತಿದೆ. ಹೊಸ ಸಂಸ್ಕೃತಿಯ ಗುಲಾಮರನ್ನಾಗಿ ಮಾಡುವ ಕೆಲಸ ನಡೆಯುತ್ತಿದೆ. ನಮ್ಮ ಜನತೆಯ ಪರಂಪರೆಯನ್ನು ಅರಿತುಕೊಳ್ಳಬೇಕಾಗಿದೆ. ನಮ್ಮ ಪರಂಪರೆಯಲ್ಲಿ ನಾವು ಒಂದೇ ಸಮುದಾಯದವರು ಎಂದು ಹೇಳಿದ ಎಷ್ಟೋ ಉದಾಹರಣೆಗಳೇ ಇವೆ ಎಂದರು. ವೇದಿಕೆಯ ಅಧ್ಯಕ್ಷತೆಯನ್ನು ಸಮುದಾಯ ಗೌರವಾಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ವಹಿಸಿದ್ದರು. ಶರಣು ಮಾರಿ ಪಾಟೀಲ್, ಎಸ್ ದೇವೇಂದ್ರಗೌಡ, ಶ್ಯಾಮಲಾ ಪೂಜಾರ್ ಇದ್ದರು. ಬಿ ಬಸವರಾಜ್ ಸ್ವಾಗತಿಸಿದರು. ಪ್ರಾಸ್ತಾವಿಕವಾಗಿ ತಾಯಣ್ಣ ಯರಗೇರ ಮಾತನಾಡಿದರು. ಕಾರ್ಯಕ್ರಮದಲ್ಲಿ 20ಕ್ಕೂ ಹೆಚ್ಚು ಜನರಿಗೆ ವಿಶೇಷ ರಂಗ ಗೌರವ ಪ್ರದಾನ ಮಾಡಲಾಯಿತು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಬೇಸಿಗೆಯಲ್ಲಿ ನಗರದ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ಎಚ್ಚರಿಕೆ ವಹಿಸಲು ಡಾಕ್ಟರ್ ಶಿವರಾಜ್ ಪಾಟೀಲ್ ಸಲಹೆ. ನಗರದ ಎಲ್ಬಿಎಸ್ ನಗರ ಬಳಿ ತಿಪ್ಪೆಗೆ ಎಸೆದ ಔಷಧಿ ಸಿರಿಂಜ್ ತನಿಖೆ ನಡೆಸಿ ಕ್ರಮಕ್ಕೆ ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು ಭರವಸೆ. ನಮ್ಮ ಶಾಲೆ ನಮ್ಮ ಹಕ್ಕು ಶೈಕ್ಷಣಿಕ ಅವಲೋಕನ ಕಾರ್ಯಾಗಾರ. ಸಾರ್ವಜನಿಕ ಶಿಕ್ಷಣ ಉಳಿಸುವುದು ನಮ್ಮೆಲ್ಲರ ಆದ್ಯತೆಯಾಗಲಿ. ಸಂಸದ ಜಿ ಕುಮಾರ್ ನಾಯಕ್. ಫೆಬ್ರವರಿ 24ರಂದು ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಮಪ್ಪ ನಿಗಮದ ಯೋಜನೆಗಳ ಕುರಿತು ಮಾಹಿತಿ ಕಾರ್ಯಾಗಾರ. ದೇವೇಂದ್ರ ಬಿಚ್ಚಾಲಿ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಸಚಿವರ ಕಚೇರಿ ಮುಂದೆ ಪ್ರತಿಭಟನೆ. ಸರ್ಕಾರಿ ಶಾಲೆ ಉಳಿಸಲು ಆಗ್ರಹಿಸಿ ಸಮಾವೇಶ. ಸರ್ಕಾರಿ ಶಾಲೆ ಮುಚ್ಚುತ್ತಿರುವ ಸರ್ಕಾರ, ಎಂಆರ್ ಭೇರಿ ಆರೋಪ. ಮತ್ತು
ಸಮುದಾಯ 50 ವಿಚಾರ ಸಂಕಿರಣ ಉದ್ಘಾಟನೆ ಮನುಷ್ಯತ್ವ ಪ್ರೀತಿಸುವ ಕೆಲಸವಾಗಬೇಕು. ಬಂಜಗೆರೆ ಜಯಪ್ರಕಾಶ್. ಪಾಠಗಳನ್ನು ಪ್ರಯತ್ನಿಸಿದವರು ದಿನಾಂಕ 24/2/2026ರಂದು ಮಾನ್ಯ ಶ್ರೀ ರಾಮಪ್ಪ ಎಂ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಭೂಮಿ ಅಭಿವೃದ್ಧಿ ನಿಗಮ ಬೆಂಗಳೂರು ಅವರು ರಾಯಚೂರು ಜಿಲ್ಲೆಗೆ ಆಗಮಿಸುತ್ತಿದ್ದು ಸರ್ವರಿಗೂ ಆದರದ ಸ್ವಾಗತ ಕೋರುತ್ತಿರುವವರು ಶಶಿಕಲಾ ಭೀಮರಾಯ, ಜಿಲ್ಲಾ ಮಹಿಳಾ ಅಧ್ಯಕ್ಷರು, ರಾಯಚೂರು ಜಿಲ್ಲೆ, ತಾಲೂಕಿನ ಎಲ್ಲಾ ಭೋವಿ ಸಮುದಾಯ ಮುಖಂಡರುಗಳು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.